RX-100 ಅದಕ್ಕೆ ಸ್ಪೆಷಲ್ ಮಫ್ಲರ್ ಹಿಂದ್ಗಡೆ ಹಿಂಗಂದ ಅಂದರೆ ನಮ್ಮ ಒಂದು ಫುಲ್ಲು ತಿಮ್ಮೆನಳ್ಳಿಲೇ ಸೌಂಡ್ ಬರಬೇಕದು ಆ ಥರದ್ದು. ತಲೆ ಮೇಲೆ ಕಲ್ಲಾಕ್ತಿ ಎತ್ತಾಕ್ಬಿಡ್ತೀನಿ ಅಂತ ಅವ್ರು ಅಷ್ಟೊತ್ತು ಹುಡುಗರುಗಳೆಲ್ಲ ಹೋಗಿ ಹಿಡ್ಕೊಳ್ತಾರೆ. ನಮ್ಮನ್ನು ಕಾಲು ಮುರ್ಕೊಂಡಿದ್ದೀಯ ಅಂತ ಬಿಟ್ಟಿದ್ದೀನಿ, ನಮ್ಮನ್ನು ನಿಂಗೆ ತಲೆ ಎತ್ತಿ ನನ್ನ ಹೆಸರು ಹೇಳಿದ್ರೆ ಹೊಡಿತೀಯ ನೀನು. ಅವು ಇವತ್ತು ಹೊಡೆದಿರ್ತಾನೆ, ಚೆನ್ನಾಗಿ ಹಿಡ್ಕೊಂಡು ಹಾಕಿ ಚಚ್ಚಿಬಿಡ್ತಾನೆ. ನಾಳೆ ಬೆಳಗ್ಗೆ ಅವನೇ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಾನೆ, ಅವನೇ ಮನೆಯೊಳಗೆ ಕೂರಿಸ್ಕೊತಾನೆ. ಈ ಥರ ಕ್ಯಾರೆಕ್ಟರ್ ಅವನು. ಈ ಕ್ಯಾರಿ ಓವರ್ ಸಿಸ್ಟಮ್ ಏನಿಲ್ಲ ಅವನ ಹತ್ರ. ಅವಾಗಲೇ ಲರಿ ಬಂದಲ್ಲ ಎಲ್ಲೋದ ನನ್ನ ಮಗನ ಎತ್ಬೇಕು ನಾನು, ಅವ್ನು ಗಾಂಚಲಿ ಜಾಸ್ತಿ ಆಗೋಯ್ತು ಹಾಗೆ ಹೀಗೆ ಅಂತ. ಈ ವಿಚಾರಕ್ಕೆ ತಮ್ಮ ಹಿಂಗೆ ಗೊತ್ತಾಗ್ಬಿಡ್ತದೆ. ಅಯ್ಯೋ ಏನು ನನ್ನ ಮಕ್ಕಳಯ್ಯ ಅವರು. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್ ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ನಾವು ಬೆಂಗಳೂರು ಅಂಡರ್ವರ್ಲ್ಡ್ನ ಒಂದು ಭಾಗದ ರೌಡಿಸಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ತಿಮ್ಮೇನಹಳ್ಳಿ, ಹೊಸಹಳ್ಳಿ ಈ ಥರದ್ದು, ಅಂದರೆ ಈಗಿನ ವಿಜಯನಗರ, ಗೋವಿಂದರಾಜನಗರ ಮತ್ತು ಸುತ್ತಮುತ್ತಲ ಭಾಗಗಳೇನಿದೆ ಆ ಭಾಗದ ರೌಡಿಸಮ್ ಒಂದು ಕಾಲಕ್ಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ. ಅದರಲ್ಲಿ 2 ಪ್ರಮುಖ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದುವೇ ಒಂದು ಗೋವಿಂದು, ಇನ್ನೊಂದು ತಮ್ಮಯ್ಯ. ಸೊ ಕಳೆದ ಸಂಚಿಕೆಯಲ್ಲಿ ತಮ್ಮಯ್ಯನ ಅಸೋಸಿಯೇಟ್ ಮಾಡಿರೋ ಒಂದು ತಪ್ಪಿನಿಂದಾಗಿ, ಒಂದು ಮರ್ಡರಿಂದಾಗಿ ತಮ್ಮಯ್ಯ ಹೇಗೆ ಅರೆಸ್ಟ್ ಆಗಬೇಕಾಗುತ್ತೆ ಮತ್ತು ತಮ್ಮಯ್ಯ ಅರೆಸ್ಟ್ ಆದಾಗ ಮತ್ತು ಈ ಥರ ಒಂದು ಘಟನೆ ನಡೆದಾಗ ಗೋವಿಂದ್ ಮನಸ್ಸಲ್ಲಿ ಹೇಗೆ ಒಂದು ನನಗೆ ಹೇಳಿದ್ರೆ ಈ ತಮ್ಮಯ್ಯ ಈ ಥರ ಮಾಡ್ತಾ ಇದ್ದಾನಲ್ಲ, ಏನೋ ಸುಪಾರಿ ತೊಗೊಂಡ್ಬಿಟ್ಟಿದ್ದಾನೆ, ಈ ಥರದೊಂದು ಭಾವನೆ ಬಂದು ಹೇಗೆ ಭಿನ್ನಾಭಿಪ್ರಾಯ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ಸರ್ ಹೇಳಿದರು. ಸರ್ ಏನಾಗುತ್ತೆ ಆಮೇಲೆ ನೋಡಿ, ಹೀಗೆ ಅವ್ರ ಮಧ್ಯದಲ್ಲಿ ದಿನೇ ಒಂದೊಂದೇ ಇನ್ಸಿಡೆಂಟ್ಗಳು, ಹಲವಾರು ಇನ್ಸಿಡೆಂಟ್ಗಳು ನಡ್ಕೊಂಡು ಹೋಗ್ತವೆ ಮಧ್ಯದಲ್ಲಿ. ಅವರವರಲ್ಲೇ ಇವ್ರು ಗೊತ್ತಾಗದೇ ಇರೋ ಥರನೇ ಅಂಡರ್ವರ್ಲ್ಡ್ಗಳಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಸಾಮಾನ್ಯವಾಗಿ. ಇದು ಹಲವಾರು ದಿನಗಳ ಕಾಲ ನಡ್ಕೊಂಡು ಹೋಗ್ತಕ್ಕಂಥ, ಒಂದು ದಿವಸ 2 ದಿವಸ ಅಂತ ಅಲ್ಲ. ಅದ್ರ ಮಧ್ಯೆ ಏನಾಗುತ್ತೆ, ನಾನು ನಿಮ್ಗೆ ಮೊದಲೇ ಒಂದು ಹೇಳಿದೆ, ಆ ಶಿವರಾಜ್ ಅಂತ ಅವ್ನ ಕ್ಯಾರೆಕ್ಟರ್ ಇದ್ದಾನೆ, ಅವನು ಪಾರಿವಾಳದವನು, ಅವನು ಮಾರೇನಹಳ್ಳಿಯವನವನು ಅಂತ. ಆ ಮಾರೇನಹಳ್ಳಿ ಶಿವರಾಜಿಗೆ ಬೇರೆ ಕಾಂಟ್ಯಾಕ್ಟ್ಗಳೆಲ್ಲ ಇರ್ತವೆ. ಅಲ್ಲೊಬ್ಬ ದಡಿಯಾರ್ ಈಶಾ ಅಲಿಯಸ್ ಮೊಟ್ಬೆಳ್ಳರ್ ಈಶಾ ಅಂತ ಇರ್ತಾನೆ ಅವನ ಹತ್ರ. ಆಮೇಲೆ ಈ ಲೋಕಿ ಅಲಿಯಸ್ ಮುಲಾಮ ಅಂತ ಇರ್ತಾನೆ, ಈಗಲೂ ಇದ್ದಾನೆ ಮನುಷ್ಯ, ಅವನು ಇರ್ತಾನೆ ಆ ಮಧ್ಯದಲ್ಲಿ. ಆಮೇಲೆ ನಿತಿನ್ ಅಂತ ಇರ್ತಾನೆ. ಆಮೇಲೆ ನಾವು ಪೊನ್ನು ಅಂತ ಇರ್ತಾನೆ, ಅಲಿಯಾಸ್ ಪೊನ್ನು ಸ್ವಾಮಿ ಅಂದ್ಬಿಟ್ಟು ಅಂತ. ಹೀಗೆ ಹಲವಾರು ಕ್ಯಾರೆಕ್ಟರ್ಗಳು ಅಲ್ಲಿ ಬಂದು ಸೇರ್ತಾ ಇರ್ತಾರೆ. ಓಕೆ, ಎಲ್ಲಿ ಶಿವರಾಜು ಹತ್ರ, ಮಾರೇನಹಳ್ಳಿ ಹತ್ರ. ಈ ಜಗ್ಗ ಅನ್ನೋ ಒಂದು ಹುಡುಗ ಇರ್ತಾನಲ್ಲ, ಅವನು ಅವಾಗ ಇನ್ನೂ 8ನೇ ಕ್ಲಾಸ್ SSLC ಆಗೆಲ್ಲ. ಅವನಿಗೂ ಇದನ್ನೆಲ್ಲ ನೋಡ್ತಾ ಇರ್ಬೇಕಾದಾಗ ಅವನಿಗೂ ಏನೋ ಇಲ್ಲೆಲ್ಲ ಈ ಥರ ಇದೆಯಲ್ಲ, ಏನೋ ಒಂಥರ ರೌಡಿಗಳದ್ದು ದಿಮಾಕ್ಗಳು ಇವೆಲ್ಲ ಯಾರಿಗೇ ಆಗಲಿ ಇನ್ಫ್ಲೂಯೆನ್ಸ್ ಹಾಕೊಂಡು ಬರ್ತವೆ. ಆಮೇಲೆ ಅವನು ಅಷ್ಟೇ, ದೇ ಆರ್ ಆಲ್ ವೆಲ್ ಟು ಡೂ ಫ್ಯಾಮಿಲಿ. ಅವರು ಎಲ್ಲ ಭಾಳ ಊರಲ್ಲಿ ಹುಟ್ಟು ಬೆಳೆದವರು. ಆಮೇಲೆ ಮಾರೇನಹಳ್ಳಿ ಎಲ್ಲ ಒಂದು ವಂಶಸ್ಥರೇ ಪೂರ್ತಿ ಎಲ್ಲ ಅವರೇ. ಮಾರೇನಹಳ್ಳಿ ಅಂದರೂ ಕೂಡ ವಿಜಯನಗರ ಭಾಗ. ಹೌದು, ಅಲ್ಲೇ ಮೇಯ್ನ್ ಮಾರೇನಹಳ್ಳಿನೇ ಆ್ಯಕ್ಚುಲಿ ಹಳೆ ವಿಜಯನಗರ. ಮಾರೇನಹಳ್ಳಿ ಮೇಯ್ನ್ ರೋಡಿನ ರೈಟ್ ಸೈಡಲ್ಲೇ ಬರ್ತದೆ. ಹಳೇ ಊರದು, ಜಮಾನ ಕಾಲದ ಊರದು. ಆಮೇಲೆ ಹೀಗೆ ಅಲ್ಲಿ ಅವನಿಗೂ ಇಲ್ಲಿಂದ ಆ ಕಡೆ ಬರ್ತಾ ಇರ್ತಕ್ಕಂಥವ್ನು, ಅವನಿಗೂ ಆ ಕಡೆ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗೋಕ್ಕೆ ಶುರುವಾಗ್ತದೆ. ಅದಾದಮೇಲೆ ಇನ್ನೊಬ್ಬ ಕುಮಾರ್ ಅಂತಿರ್ತಾನೆ ಈ ಕಡೆ MC ಲೇಔಟ್ ಕಡೆ. ಅದಕ್ಕೆ ಓದ್ಗಿರಿ ಅಂತ ಕರೀತಾರೆ ಆ ಕಾಲದಲ್ಲಿ. ಅಂದರೆ ಆ ಜಾಗ ಇದೆಯಲ್ಲ, ಅದಕ್ಕೆ ಓಟ್ಗಿರಿ ಪಾಳ್ಯ ಬಿಟ್ಬಿಟ್ರು. ಅದಾದಮೇಲೆ ಓಟ್ಗಿರಿ, ಆಮೇಲೆ MC ಪಾಳ್ಯ ಅಂತ ಆಗ್ತದೆ ಅದು ಆ ಜಾಗಕ್ಕೆ. ಅಲ್ಲಿ ಆ ಭಾಗದಲ್ಲಿ ಒಬ್ಬ ಕುಮಾರ್ ಅಂತಿರ್ತಾನೆ. ಇವ್ರು ಸುಮ್ಮನೆ ಅವನನ್ನು ಆ ಕಾಲದಲ್ಲೇನೋ ಈ ಸ್ವಲ್ಪ ಬುಟ್ ಹೌಸ್ ಕುಮಾರ ಅವರು ಇವರೆಲ್ಲ, ಈ ಆಯಿಲ್ ಕುಮಾರ ಎಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಇದಾಗಿದ್ನಲ್ಲ, ಅದಕ್ಕೆ ಕುಮಾರ ಅನ್ನೋ ಹೆಸರಿಗೆ ಅವನಿಗೆ ಬಾರೋ ಇಲ್ಲಿ ಬುಟ್ ಹೌಸ್ ಅಂದರೆ ಸುಮ್ಮನೆ ಅಡ್ಡ ಹೆಸರನ್ನ ಅವ್ನಿಗೆ ಬೂಟ್ ಹೌಸ್ ಅಂತ ಕರೀದು. ಅವನಲ್ಲ ಒರಿಜಿನಲ್ ಬೂಟ್ ಹೌಸ್ ಅಲ್ಲ, ಸುಮ್ಮನೆ ಇವನು ಕುಮಾರ ಅಂತಿತ್ತಲ್ಲ, ಒಂಥರ ಚೆನ್ನಾಗಿದ್ದ, ಒಳ್ಳೆ ನೋಡೋದಕ್ಕೆಲ್ಲ ಭಾಳ ಎತ್ತರಕ್ಕೆಲ್ಲ, ಆ ಥರ ಅವನಿಗೊಂದು ಹೆಸರು ಇಟ್ಕೊಂಡಿರ್ತಾರೆ. ಹೀಗೆ ಅವರು ಒಂದು ಸ್ವಲ್ಪ ಅವ್ರ ತಂದೆ, ಅವ್ರ ರಿಲೇಷನ್ಸ್ಗಳು, ಅವರು ಆ ಭಾಗದಲ್ಲಿ ಗಟ್ಟಿ ಇದ್ದರು. ಮತ್ತು ಅವರು ಪೊಲಿಟಿಕಲ್ ಫ್ಯಾಮಿಲಿನೇ ಭಾಳ ದಿವಸದಿಂದನೂ. ಎಲ್ಲ ಜಮೀನ್ದಾರರುಗಳು ಇದೆಲ್ಲ ಆ ಕಾಲದಲ್ಲಿ ಅವರೂ ಆ ಭಾಗಕ್ಕೆಲ್ಲ ಆವಾಗಲೇ ಸುಮಾರು ಛತ್ರಗಳು ಈ ಥರದವೆಲ್ಲ ಇಟ್ಕೊಂಡು ಫೈನಾನ್ಷಿಯಲಿ ದೇ ಆರ್ ವೆರಿ ಸೌಂಡ್ ಆ ಟೈಮಲ್ಲಿ. ಅಂದರೆ ಏನಾದರೂ ಆದರೆ ಪೊಲಿಟಿಕಲಿ ಮುಂದೆ ಬರುವಂಥದ್ದು, ಲೀಡ್ ತಗೊಳ್ಳುವಂಥದ್ದು, ಒಂದು ಲೀಡರ್ಶಿಪ್ ಕ್ವಾಲಿಟಿಗಳು ಅವನಲ್ಲೂ ಇತ್ತು.
ಹೀಗೆ ಇವನು ಹುಡುಗರುಗಳು ಯಾರು ಇವನು ಗೋವಿಂದ ಮತ್ತು ಈ ಕುಮಾರ್ ಇದ್ದಾನಲ್ಲ, ಇವನು ಹುಡುಗರುಗಳ ಮಧ್ಯೆ ಸಣ್ಣ ಪುಟ್ಟ ಅಲ್ಲಿ ಮಾರುತಿ ಮೆಡಿಕಲ್ಸ್ ಅಂತ ಬರ್ತದೆ ಈಗ ಇದೆಯಲ್ಲ, ಅಲ್ಲಿ ಕೆಳಗಡೆ ಹೋದರೆ ಎಡಗಡೆ ಸೈಡು ಒಂದು ಸ್ಮಶಾನ ಬರುತ್ತೆ. ಅಲ್ಲಿ ಯಾವುದೋ ಒಂದು ಸಣ್ಣ ಯಾರೋ ಹುಡುಗ ಹುಡುಗಿರುಗಳು ಬಂದು ಅಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ಏನೋ ಮಾಡ್ಕೊಂಡು ಕಿತಾಪತಿ ಮಾಡ್ತಾ ಇರೋದಕ್ಕೆ ಗಲಾಟೆ ಮಾಡ್ಕೊಂಡು ಇಬ್ಬರು ಆ ಹುಡುಗರು ಈ ಹುಡುಗರುಗಳಿಗೆ ಗಲಾಟೆ ಆಗಿಬಿಡ್ತದೆ ಅಲ್ಲಿ. ಆವಾಗ ಅಲ್ಲೊಂದು ಗುಂಡು ತೋಪಿನ ಥರ ಮರಗಳು ಬೆಳ್ಕೊಂಡಿರ್ತವೆ, ಆ ಮರದ ಕೆಳಗಡೆ ಕಲ್ ಮೇಲೆ ಕೂತ್ಕೊಂಡಿರ್ತಾರೆ ಅವರು. ಅವಾಗೇನು ಇದನ್ನು ಬೇಲಿ ಗೀಲಿ ಏನು ಆ ಥರದ್ದೇನಿರೋದಿಲ್ಲ. ಆ ಕಡೆ ಸೈಡ್ ಕೂತ್ಕೊಂಡಾಗ ಇವರು ಹೋಗಿ ಗಲಾಟೆಗಳು ಮಾಡಿ ಯಾರು ನೀವು ಏನು ಅಂತ ಹೇಳಿದಾಗ ಅವ್ರಿಗೆ ಯಾರೋ ಗೊತ್ತಿರೋಗಳು, ಆಮೇಲೆ ಆ ಕುಮಾರನ ಕಡೆ ಹುಡುಗರುಗಳು ಬಂದು ಗಲಾಟೆ ಮಾಡ್ಕೊಂಡು ಹೊಡೆದಾಟ ಆಗ್ಬಿಡ್ತದೆ. ಹೊಡೆದಾಟ ಆಗ್ಬಿಟ್ಟಾದ್ಮೇಲೆ ನಾವು ಯಾರು ಗೊತ್ತಾ ಹಾಗೆ ಹೀಗೆ ಏನು ತಿಳ್ಕೊಂಡೆ ನೀವು, ಏನು ನಾವು ನಮಗೆ ಮುಟ್ತೀರಾ ನೀವು, ನಾವು ಗೊತ್ತಲ್ಲ ಗೋವಿಂದ, ನಾವೆಲ್ಲ ಗೋವಿಂದನ ಶಿಷ್ಯಂದಿರು, ಏನು ತಿಳ್ಕೊಂಡ್ರಿ, ನಮ್ಮ ಹತ್ರ ಬಂದರೆ ಹಾಕ್ಬಿಡ್ತೀವಿ ಹಾಗೆ ಹೀಗೆ ಅಂತ ಎದುರಿಸಿದ ತಕ್ಷಣವೇ ಏನು ಹಾಗೆ ಹೀಗೆ ಅಂತೇಳಿ ಚೆನ್ನಾಗಿ ಚೆಚ್ಚಿಬಿಟ್ಟವ್ರೆ ಯಾರು ಅವರು. ಆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರು ಇವನ ಕಡೆ ಹುಡುಗರುಗಳು, ಹೊಡೆದು ಬಿಡ್ತಾರೆ. ಹೊಡೆದ ತಕ್ಷಣ ಏನಾಗುತ್ತೆ, ಈ ವಿಚಾರ ಅಲ್ಲಿಗೆ ಹೋಗ್ತದೆ ಗೋವಿಂದ ಹತ್ರ. ಏನಣ್ಣ ಹಿಂಗೆ ನಿನ್ನ ಹೆಸ್ರು ಹೇಳಿದ್ರು ಹೊಡೆದಾಕ್ಬಿಟ್ರಣ ನೋಡೋಣ ಅಂತ ಎಲ್ಲ ಪಂಚ್ ಮಾಡಿಬಿಟ್ಟಿರ್ತಾರಲ್ಲ, ಎಲ್ಲ ಮುಸ್ರಿ ಎಲ್ಲ ಹಿಂಗೆ ಆಗ್ಬಿಟ್ಟಿರ್ತಾರಲ್ಲ ಮಂಗನ ಥರ. ಅವಾಗ ಇವನಿಗೆ ತಲೆ ಕೆಟ್ಟೋಗ್ಬಿಟ್ಟು ನೇರಕ್ಕೆ ಬರ್ತಾನೆ ಅವನೊಂದು ಇದು ಏನು RX-100, ಅದಕ್ಕೆ ಸ್ಪೆಷಲ್ ಮಫ್ಲರ್ ಹಿಂದ್ಗಡೆ ಹಿಂಗಂದ ಅಂದರೆ ನಮ್ಮ ಒಂದು ಫುಲ್ಲು ತಿಮ್ಮೇನಹಳ್ಳಿಲೇ ಸೌಂಡ್ ಬರಬೇಕದು, ಆ ಥರದ್ದು. ಹಿಂಗೆಲ್ಲ ಆ ಕ್ಯಾರೆಕ್ಟರ್ಗಳೆಲ್ಲ ಒಂದೊಂದು ಸೌಂಡಲ್ಲಿ ಇರ್ತಾರೆ ಯಾವತ್ತೂ ಅಷ್ಟೇ. ಸಾಮಾನ್ಯವಾಗಿ ಇಂಥ ಗಾಡಿಗಳದು ಸ್ಪೆಷಲ್ ಸೌಂಡ್ಗಳು, ಆಮೇಲೆ ಏನೇನೋ ಒಂದೊಂದು ಇಟ್ಕೊಂಡಿರ್ತಾರೆ ಅವರು ಟ್ರೇಡ್ ಮಾರ್ಕ್ಗಳನ್ನ. ಅಲ್ಲಿಂದ ಸ್ಟ್ರೇಟಾಗಿ ಬರ್ತಾನೆ ಅಲ್ಲಿ ಕುಮಾರ್ ಬಂದಾಗ ಸಿಗಾಕೋತಾನೆ. ಏನೋ ಏನು ನಿನ್ನ ಹುಡುಗರುಗಳಿಗೆ ಏನು ಭಾಳ ದಾದಗಳಾಗ್ಬಿಟ್ರೆ, ನಮ್ಮ ಹುಡುಗರಿಗೆ ಏನು ಹಂಗೆ ಚೆಚ್ಚಿಬಿಟ್ಟವ್ರೆ, ಬಾಯ್ಲೆ ನೋಡೋ ಹುಷಾರು ಹೇಳು ಅವ್ರಿಗೆ, ಅವ್ನು ಹಿಡ್ಕೊಂಡು ಹಿಂಗೆ ಕೊಟ್ಬಿಟ್ಟೇ ಹೇಳೋದು ಅವನು. ಇದೊಂದೇ ದೊಡ್ಡ ಪ್ರಾಬ್ಲಮ್ಮು. ಗೋವಿಂದ ಬಂದು ಆಮೇಲೆ ನೆಕ್ಸ್ಟ್ ಡೇ ಒಂದು ಅವ್ನ ಕ್ಯಾರೆಕ್ಟರ್ ಹೆಂಗೆ ಅಂದರೆ ನಾಳೆ ಬೆಳಗ್ಗೆ ಮರ್ತೈತಾನೆ ಅವನು. ಅವ ಇವತ್ತು ಹೊಡೆದಿರ್ತಾನೆ, ಚೆನ್ನಾಗಿ ಹಿಡ್ಕೊಂಡು ಹಾಕಿ ಚೆಚ್ಚಿಬಿಡ್ತಾನೆ, ನಾಳೆ ಬೆಳಗ್ಗೆ ಅವನೇ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಾನೆ, ಅವನೇ ಮನೆಯೊಳಗೆ ಕೂರಿಸ್ಕೊತಾನೆ. ಈ ಥರ ಕ್ಯಾರೆಕ್ಟರ್ ಅವನು. ಈ ಕ್ಯಾರಿ ಓವರ್ ಸಿಸ್ಟಮ್ ಏನಿಲ್ಲ ಅವನ ಹತ್ರ. ಅವಾಗಲೇ ಈ ಒಂಥರ ಇನ್ಸ್ಟೆಂಟ್ ಲಾಟ್ರಿ ಇದ್ದಂಗೆ ಅವನು ಗೋವಿಂದ ಅಂದರೆ. ಈ ಥರ ಕ್ಯಾರೆಕ್ಟ್ರಲ್ಲ, ಅವೇ ಒಂದು ದಿವಸ ಮುಳುವಾಗ್ಬಿಡ್ತವೆ. ಅವು ಒಳ್ಳೆವಿದ್ರೂ ಸಹ ಮರ್ತೋಗ್ಬಿಡೋದು ಒಳ್ಳೇದಾದರೂ ಅವೇ ಯಾವತ್ತೂ ತಿರುಗಿಬಿಡ್ತವೆ. ಹಾಗಾಗ್ಬಿಟ್ಟು ಅಲ್ಲಿ ಅವನಿಗೆ ಹೊಡೆದ್ಬಿಟ್ಟು ಅವ್ನಿಗೆ ತಲೆ ಕೆಟ್ಟೋಗ್ಬಿಡ್ತದೆ. ಈ ಕುಮಾರ್ ಯಾರ ಕಡೆ ಒಂದು ಬೇಸಿಕಲಿ ಇವನು ಯಾರ ಕಡೆಯವನು ಅಲ್ಲ, ಇವಂದೇ ಆದಂಥ ಒಂದಷ್ಟು ಹುಡುಗರುಗಳು ಅದು ಇದು ಮಾಡಿಕೊಂಡು ಸಣ್ಣ ಪುಟ್ಟ ರಾಜಕೀಯ ಅದು ಇದು ಅವ್ರ ಅಪ್ಪ ರಾಜಕೀಯ ಮಾಡ್ತಿದ್ದವರು, ಒಂದಷ್ಟು ಹುಡುಗರುಗಳು ಇರ್ತಾರಲ್ಲ, ಆ ಹುಡುಗರುಗಳಿದ್ದಂಥ ತಗೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಆ ಗುಂಡ್ತೋಪ್ ಹತ್ರ ಒಂದು ಸಣ್ಣದೊಂದು ಗಲಾಟೆ ಆದದ್ದು ಅಷ್ಟೇ. ಬಟ್ ಇವನು ಎಲ್ರಿಗೂ ಗೊತ್ತಿರ್ತಾನೆ, ಪೊಲಿಟಿಕಲಿ ಇರ್ತಕ್ಕಂಥವನು. ಅಲ್ಲಿ ತಮ್ಮಯ್ಯಂಗೂ ಗೊತ್ತು, ಇವನಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಅಲ್ಲಿ ಗೊತ್ತಿದ್ರೂ ಸಹ ಏನು ಹೇಳಿದ್ರೆ ಹೆಸ್ರು ಹೇಳ್ಕೊಂಡು ಹೊಡಿತಾರಂತೆ ನನ್ನ ಹೆಸರನ್ನ ಅಂತ. ಇದೊಂದು ಇನ್ಸಿಡೆಂಟು. ಅವ್ರಿಗೆ ಬಂದು ಅವ್ನು ಗುಡಿದ್ಬಿಡ್ತಾನೆ. ಅವನು ಬಂದು ಇಲ್ಲಿ ಹೇಳ್ತಾನೆ ದಡಿಯ ಹರೀಶ್ನ ಹತ್ರ, ಇವರು ಮತ್ತು ಶಿವರಾಜ್ನ ಹತ್ರ, ಏನೋ ಹುಚ್ಚ ನನ್ನ ಮಗ ಅವನು, ನಾನು ಅಟ್ಲೀಸ್ಟ್ ಕರೆದ್ಬಿಟ್ಟು ಹಿಂಗಾಗಿದೆ ಈ ಥರ ನಿಮ್ಮ ಹುಡುಗರು ಬುದ್ಧಿ ಕಲಿಸು ಅಂತೇಳಿ ಬಂತು. ಅವನು ಇಳಿದ ತಕ್ಷಣ ನನಗೆ ಇದು ಮಾಡ್ತಾನಲ್ಲ, ಅವ್ನಿಗೇನು ತಲೆಗಿಲೆ ಕೆಟ್ಟಿದೆ, ಅವನೇನು ಹುಚ್ಚಿಡಿದ್ಬಿಟ್ಟಿದೆಯಾ ಅವನಿಗೆ, ಏನು ಹೀಗೋ ಹೊರಟಾಗಲ್ಲ ಪಾಪ ಅವನಿಗೆ ಏಕ್ದಮ್ ಒಂದೇ ಸರಿ ಹಂಗೆ ಮಾಡಿಬಿಟ್ಟಾಗ ಅವ್ರ ತಲೆನೂ ಬೇರೆ ಥರ ಏನೋ ಭಯ ಬೇರೆ ಇರ್ಬೋದು, ಬಟ್ ಹೀಗೋ ಹೊರಟಾಗ್ಬಿಡುತ್ತಲ್ಲ. ಆವಾಗ ಭಾಳ ಬೇಜಾರಾಗ್ಬಿಟ್ಟು ಇವ್ರ ಹತ್ರ ಎಲ್ಲ ಬಂದು ಹೇಳ್ತಾನೆ, ಹಿಂಗಾಗಿದೆ ನೋಡಿ, ಸುಮ್ಮನೆ ಇದ್ದರು ಯಾರೋ ಏನೋ ಮಾಡ್ಕೊಂಡಿದ್ರು, ಅಯೋಗ್ಯ ನನ್ನ ಮಕ್ಕಳು ಏನೋ ಹೆಸರು ಹೇಳಿರ್ತಾರೆ, ಹಂಗೆ ಬಂದ್ಬಿಟ್ಟು ನಮ್ಗೆ ಏನೂ ಕೇಳಿದೆ ಹಿಂಗೆ ಹೊಡೆದ್ಬಿಟ್ನಲ್ಲ ಅವನು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇದೊಂದು ಇನ್ಸಿಡೆಂಟ್ ಆಗ್ತದೆ. ಅದಾದಮೇಲೆ ಏನಾಗುತ್ತೆ, ಇವರು ಈ ಹರಿ ಮತ್ತು ಇವ್ರು ಇರ್ತಾರಲ್ಲ ಯಾರು ಪರಮೇಶು, ಇವರಿಬ್ಬರು ಪರಮೇಶ ಹರಿ ಇರ್ತಾರಲ್ಲ, ಇವರಿಬ್ಬರು ಒಂದು ದಿವಸ ಪಟ್ಟೇಗರ್ಪಾಳ್ಯ ಆ ಕಡೆ ಹೋಗಿರ್ತಾರೆ. ಆ ಭಾಗದಲ್ಲಿ ಅವ್ರು ಹೋಗ್ತಾನೆ ಇರ್ತಾರೆ. ಆ ಕಡೆ ಎಂದಿಹಳ್ಳ, ಗೋವಿಂದರಾಜ ನಗರ, ಪಟ್ಟೇಗರ್ಪಾಳ್ಯ, ಅದೆಲ್ಲ ಈ ಬೆಲ್ಟ್ ಆವಾಗ ಭಾಳ ಡೆವಲಪ್ ಆಗಿರ್ತಕ್ಕಂಥ ಬೆಲ್ಟ್ ಅದು. ಅದಕ್ಕೇನು ಒಂದು ರೋಡಲ್ಲಿ ಹೋದರೆ ಹಿಂಗೆ ಬೇಗ ಹೊಟ್ಟೋಗ್ಬಿಡೋದಾಗಿತ್ತು. ಅಲ್ಲಿ ಹೋಗ್ಬೇಕಾದಾಗ ಅಲ್ಲೊಂದು ಹಳೇದೊಂದು ಜಮಾನ ಕಾಲದೊಂದು ಹರಿ HNS ಹರಿ ಚೌಲ್ಟ್ರಿ ಏನೋ ಅಂತ ಒಂದು ಚೌಲ್ಟ್ರಿ ಇರ್ತದೆ. ಒಂದು ಆ ಕಡೆಯಿಂದ ಬರಬೇಕಾದಾಗ ಆ ಕ್ರಾಸಲ್ಲಿ ಇವ್ರು ಈ ಕಡೆಯಿಂದ ಹೋಗ್ಬೇಕಾದಾಗ ಇನ್ನೊಂದು ಮೋಟ್ರ್ ಸೈಕಲ್ ಬಂದು ಇವ್ರಿಗೆ ಟಚ್ ಆಗಿಬಿಡ್ತದೆ. ಟಚ್ ಆದ ತಕ್ಷಣವೇ ಅವ್ನು ಕೆಳಗಿಳಿತಾರೆ, ಏನೋ ನೋಡ್ಕೊಂಡು ಬರೋಕ್ಕೆಲ್ಲ ಹಾಗೆ ಏನು ನಮ್ಮಗಳ ಏನು ಈಗ ಬರೀ ಸ್ಕಫಲ್ಲೇ ಇವ್ರಿಗೂ ಅವ್ರಿಗೂ ಗಲಾಟೆ ಶುರು ಹಚ್ಕೊಬಿಡ್ತಾರೆ. ಅವನು ಯಾರು ಅಂತಂದರೆ ಆಗ ಇದು ಕೇಬಲ್ ಮಂಜ ಅಂತ ಅವನು ಇನ್ನೊಬ್ಬ ಮಚ್ಚ ಅಂತ ಅಂದರೆ ಅವ್ನು ಕೇಬಲ್ ಮಚ್ಚ ಅಂತ ಅಂದರೆ ಅವನು ಬೇರೆ, ಇವನು ಕಾಟನ್ಪೇಟೆ ಕಡೆಯವನು. ಇವನಿಗೂ ಸಖತ್ ಪಂಟ್ರುಗಳು ಎಲ್ಲ ಈ ಕೇಬಲ್ ನಡೆಸೋರೆಲ್ಲ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಪಂಟ್ರುಗಳು ಎಡಭುಜ ಇಲ್ದಲ್ಲಿ ಅಂದರೆ ಕೇಬಲೇ ನಡೆಸೋಕೆ ಆಗ್ತಿರಲಿಲ್ಲ ಕಾಲದಲ್ಲೆಲ್ಲ. ಅವಾಗೆಲ್ಲ ಕೇಬಲ್ ಏನು ಅಂತಂದರೆ ಈ ಇದು DD ಆ ಥರದಕ್ಕೆ ಎಲ್ಲ ಮಾಡ್ಕೊಂಡಿದ್ರು ಆಗಾಗಲೇ
ಫುಲ್ಲು ಆಂಟೆನಾಗಳು ಹಾಕೊಡು ಎಳ್ಕೊಡೋದು ಕೇಬಲ್ ಹಾಕೋದು ಇದೆಲ್ಲ ನಡೀತಾ ಇದ್ದಾಗ ಅದ್ರದ್ದು ಇವನು ಇನ್ಚಾರ್ಜ್ ಇವನು. ಓಕೆ. ಆವಾಗ ಅವನಿಗೆ ಆದಮೇಲೆ ಹಿಡ್ಕೊಂಡಿದ್ದೆ ನಮ್ಮನ್ನೇನು ಹಾಗೆ ಹೀಗೆ ಅವನೇ ಮಾಡ್ಬಿಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಯಾರೋ ಗೊತ್ತಿರೋರು ಯಾರೋ ಇರ್ತಾರೆ. ಆಗ ಯಾರೋ ಹೊಡಿತಾ ಇದ್ದಾರೆ ಓಡಿ ಬರ್ತಾರೆ ಇವನಿಗೆ ಮಂಜಿನಿಗೆ. ಅದೇ ಏರಿಯಾದವನಲ್ಲ ಅವನು. ಬಂದ ತಕ್ಷಣವೇ ಇಮಿಡಿಯೇಟಾಗಲ್ಲ ಸುರ್ಕೊಂಡು ತಕ್ಷಣವೇ ಇವ್ನು ಗಾಯಬ ಇಬ್ರಿಗೂ ಎದುರು ಬಿಡ್ತಾರೆ. ಏನು ಇಷ್ಟೊಂದು ಸಡನ್ನಾಗಿ ಬಂದ್ಬಿಟ್ರಲ್ಲ ಜನ ಬಂದ್ಬಿಡ್ತಾರೆ. ಇವನ್ ಪರವಾಗಿ ಬಂದ್ಬಿಡ್ತಾರಲ್ಲ ಕೇಬಲ್ ಮಂಜನ್ ಎಲ್ಲ ಸಂಧಿಯಿಂದ ನುಗ್ಗಿಸ್ಕೊಂಡು ಮೇನ್ ರೋಡಿಗೆ ಬರ್ತಾನೆ ಅಷ್ಟೇ ಅವ್ನು ಹೋಗೋದಕ್ಕೆ. ಅವ್ನಿಗೆ ಗೊತ್ತಿಲ್ಲ, ಇವನು ಗೊತ್ತಿಲ್ಲ ಇದೇ ಏರಿಯಾದವನು ಇವನು ಅಂತ. ಆಮೇಲೆ ಹಿಡ್ಕೊಂಡು ತಕ್ಕಣ ಹಾಕಿ ಆಮೇಲೆ ಇವ್ರೇನು ಹೇಳಿದೆ ಮಕ್ಕಳು ನಾವು ಯಾರು ಗೊತ್ತಾ, ನಮ್ಮನ್ನು ಬದುಕೋಕ್ಕಿಲ್ಲ ನೀವು ಗೊತ್ತಾಯ್ತಲ್ಲ, ನಾವು ಗೋವಿಂದನ ಕಡೆಯವರು ಏನು ತಿಳ್ಕೊಂಡೆ ನೀವು ತಮ್ಮಯ್ಯನ ಕಡೆ. ಅಲ್ಲ ಅವ್ರು ಹೇಳ್ಬಿಡ್ತಾರೆ ಸುಮ್ಮನೆ. ಅಲ್ಲ ಅವ್ರು ಹೇಳ್ತಾರೆ. ಆಮೇಲೆ ಇವ್ರೇನು ಆವಾಗ ಇನ್ನೊಂದೇನಾಗುತ್ತೆ ಅಲ್ಲಿ, ಅವರು ಫೈಟ್ ಮಾಡ್ತಾ ಇರ್ತಾರೆ. ಜನ ಸೇರ್ಕೋತಾರಲ್ಲ, ರೇಸರ್ ಇರ್ತಾರೆ ಇವರು. ಅವರೇ ಹುಡುಗರುಗಳಿರ್ತಾರೆ, ಮಕ್ಕಳು ನುಗ್ಬಿಡ್ತಾರೆ, ಮಚ್ಚೆತ್ಕೊಂಡ್ಬಿಡ್ತಾರೆ. ಓಹೋ. ಇವ್ರಿಗೆ ಭಯ ಶುರು ಆಗ್ಬಿಡ್ತದೆ ಇವರಿಬ್ರಿಗೂ, ಪರ್ಮಿಷನ್ಗೂ ನಿನ್ಗೋರೇ ಇದೇನೋ ಇದು ನನ್ನ ಮಗಂದು ನಾವೇನೋ ಈ ಥರ ಆಗ್ತದಲ್ಲ ಅಂತ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗೆ ಏನಾಗುತ್ತೆ, ನಮ್ಮನ್ನು ಹಾಕ್ರ ನನ್ನ ಮಗಂದು ಅಂದರೆ ಅವ್ರು ಎದುರಿಸ್ಬಿಟ್ಟು ನಾವು ಓಡಿಸ್ಬೇಕು ಅಂತ ಮಾಡ್ತಾವ್ರು ಅಷ್ಟೇ, ಹೊಡಿಬೇಕು ಅಂತೇನಿಲ್ಲ. ಬಟ್ ಇವ್ರು ಯಾರು ಅಂತ ಅನ್ನುವಂಥದ್ದು ಇವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಏನು ಮಾಡ್ತಾರೆ, ನನ್ನ ಮಕ್ಕಳ ನೀವು ಅವನು ಹೇಳ್ತಾನೆ, ನಾವು ನನ್ನ ಮಗನೇ ನಾವು ಗೋವಿಂದನಿಗೆ ಹೇಳಿದ್ರೆ ನನ್ನ ಮಕ್ಕಳು ನಿಮ್ಗೆ 2 ತಲೆನೂ ತೆಗೆದು ಬಿಡ್ತಾನೆ, ಮುಚ್ಕೊಂಡು ಹೋಗ್ತಾ ಇರಿ, ಉಸಿರೇನಾರ ಬಿಟ್ರಿ ನಿಮ್ಗೆ ಅಷ್ಟೇ, ನಾನು ಈಗಲೇ ಹೋಗ್ತೀನಿ ಗೋವಿಂದನಿಗೆ ಹೇಳ್ತೀನಿ ನಾನು ಅಂತ ಅವರೇ ಹೇಳ್ತಾರೆ. ಅವ್ರು ಹೇಳ್ತಾರೆ. ಇವ್ನು ಹೇಳ್ತಾನೆ, ಇವ್ನು ಕೇಬಲ್ ಮಂಜ ಹೇಳ್ತಾನೆ, ಗೊತ್ತಲ್ಲ ನಿನಗೆ ನನಗೆ ಭಾಳ ನೋಡು, ಆಮೇಲೆ ಸುಮ್ಮನೆ ಇಲ್ದಿರೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ. ಗಾಡಿ ಎತ್ಕೋಬೇಕಲ್ಲ ಇವರು, ನಮ್ಮ ಒಬ್ಬನು ಕುಯ್ದು ಬಿಡ್ತಾರೆ. ಇದಕ್ಕೆ ತೋಳ ಮೇಲೆ ಒಂದು ಕೂರ್ಪ ಹಾಕ್ಬಿಡ್ತಾರೆ. ಯಾರು? ಇವರು ಹರಿ ಮತ್ತು ಪರಮೇಶ್. ಆಮೇಲೆ ಏನಾಗುತ್ತೆ, ಇದು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಆಗಿ ಬಂದಾದ್ಮೇಲೆ ಈಗ ವಾಪಸ್ ಬರ್ತಾನೆ. ಅವನು ಬಂತಾನೆ ಕೇಬಲ್ ಮಂಜ ಗೋವಿಂದಂಗೆ ಹೇಳ್ತಾನೆ. ಗೋವಿಂದಂಗೆ ಹೇಳಿದ ತಕ್ಷಣವೇ ನನ್ನ ಮಗನೇ ಅವನು, ನನ್ನ ಹೆಸರು ಹೇಳಿದ್ರು ನನ್ನ ಮಗನೇ ನೀನು ಅವನಿಗೆ ಇದಾಕೋಗಿ ಬಂದೀಯಾ? ಯಾವ ಗೋವಿಂದ ಅಂತ ಹೇಳ್ತೀಯ ನೀನು? ನಮ್ಮನ್ನು ನೀವು ಜಾಸ್ತಿ ಆಗೋಯ್ತು ಅಂತ ಇವನಿಗೆ 2-3 ಕಡೆ ಹುಡ್ಕೋಕ್ಕೆ ಶುರು ಮಾಡಿಬಿಡ್ತಾನೆ. ಹರಿಗೆ ಮತ್ತು ಪರಮೇಶ್ವರಿಗೆ. ಅವನು ಗೊತ್ತು ಪರಮೇಶ ಇನ್ವಾಲ್ವ್ ಹೋಗಲ್ಲ, ಅವನು ಹರಿ ಮಾಡ್ತಾನೆ ಈ ಕೆಲಸ ಅಂತ. ಹರಿ ಹುಡಿಕೊಂಡು ಓಡಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಈ ಹರಿಗೂ ಮತ್ತು ಆ ಕುಮಾರ್ ಅಂತ ಹೇಳಿದ್ನಲ್ಲ ನಾನು, ಅವರು ಭಾಳ ದೋಸ್ತಗಳು. ಓಕೆ. ಅಲ್ಲಿ ಇವನು ಗೋವಿಂದಂಗೆ ಹೇಳ್ಬಿಡ್ತಾರೆ, ಕುಮಾರ್ನ ಮನೆ ಹತ್ರ ಹೋಗಿದ್ದಾನೆ ಅವನು ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ ತಗೊಂಡು ಮತ್ತೆ ಅಲ್ಲಿ ಕುಮಾರ್ಗೆ ಫೋನ್ಗೆ ರೋಪ್ ಹಾಕ್ತಾನೆ ಹೋಗ್ಬಿಟ್ಟು, ಲರಿ ಬಂದಲ್ಲ ಎಲ್ಲೋದ ನನ್ನ ಮಗನ ಎತ್ಬೇಕು ನಾನು, ಅವ್ನು ಗಾಂಚಲಿ ಜಾಸ್ತಿ ಆಗೋಯ್ತು ಹಾಗೆ ಹೀಗೆ ಅಂತ. ಈ ವಿಚಾರಕ್ಕೆ ತಮ್ಮ ಹಿಂಗೆ ಗೊತ್ತಾಗ್ಬಿಡ್ತದೆ. ಅಯ್ಯೋ ಸೂಳೆ ಮಕ್ಕಳು, ಏನು ನನ್ನ ಮಕ್ಕಳಯ್ಯ ಅವರು. ಆಮೇಲೆ ಕೊನೆಗೇನಾಗುತ್ತೆ, ಇವನು ಇಂಥ ಬಾರಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಬಾರಿಗೆ ಬರ್ತಾನೆ. ಬಾರಲ್ಲಿ ಇಳಿತಾ ಇರ್ಬೇಕಾದಾಗ ಬಾರ್ ಮೇಲಿಂದ ಹಿಂದೆ ನೆಗೆದು ಆ ಹಿಂಭಾಗಕ್ಕೆ ಬಿದ್ದು, ಆವಾಗ ಆ್ಯಕ್ಚುಲಿ ಅವನಿಗೊಂದು ಕಾಲು ಮುರಿದು ಹರಿಗೆ ಇಲ್ಲಿ ಹಿಂದೆ ಏಟ್ ಬಿದ್ದುಬಿಟ್ಟಿದೆ, ಕಾಫ್ ಮಸಲ್ಗೆ ಕಲ್ಲು ಹೊಡೆದ್ಬಿಟ್ಟು ಇಲ್ಲಿ ಕಾಲು ಹಿಂದ್ಗಡೆ ಮಣಿಕಟ್ಟು ಹತ್ರ ಡ್ಯಾಮೇಜ್ ಆಗಿಬಿಟ್ಟು ತಪ್ಪಿಸ್ಕೊಬಿಡ್ತಾನೆ ಅಲ್ಲಿ. ಓಕೆ. ಕೊನೆಗೆ ಅವ್ನು ಎತ್ಕೊಂಡು ಹೋಗ್ಬಿಟ್ಟು, ಇದು ಮುನ್ನ ಎಲ್ಲಾದರೂ ಇದ್ರೆ ಗೋವಿಂದ ಹೊಡೆದಾಕ್ಬಿಡ್ತಾನೆ, ಗ್ಯಾರಂಟಿ ಬಿಡಲ್ಲ ಅಂತ ಅವ್ನು ಎತ್ತಾಕೊಂಡು ಅವ್ನು ಮನೇಲಿ ಇಟ್ಕೋತಾನೆ. ಯಾರು ಇಟ್ಕೋತಾರೆ? ಇವ್ ತಮ್ಮಯ್ಯ. ಓಕೆ. ನನ್ನ ಮನೆ ನೀನು ಅವ್ನು ಸವಾಸ ಗೊತ್ತಲ್ಲ, ಅವ್ನು ಹುಚ್ಚ ಅವನು, ನೀನು ಇಲ್ಲದೇ ಇರೋದೆಲ್ಲ ಮಾಡ್ಕೋತೀರಿ ನೀವು, ಇದೆಲ್ಲ ಸುಮ್ಮನೆ ನಮಗೆಲ್ಲ ತೊಂದರೆ ಕೊಡೋಕೆ ನೀವು ಮುಂದೆ ಎಲ್ಲೂ ಹೋಗ್ಬೇಡ, ಮರ್ಯಾದೆಯಿಂದ ರಿಪೇರಿ ಮಾಡ್ಕೊಂಡು ಇಲ್ಲೇ ನಿಂತು ಕೂತ್ಕೋ, ಮನೇಲೇ ಇರೋ ಅಂದ್ಬಿಟ್ಟು ಮನೇಲಿ ಇಟ್ಕೊಬಿಡ್ತಾನೆ. ಯಾರಿಗಾದ್ರೂ ಏನಾದ್ರು ಗೊತ್ತಾದ್ರೆ ಸಾಕಾಮೇಲೆ ನಿನಗೆ ನಮ್ಮ ಮನೇಲೇ ಬಂದು ಕತ್ತಿಸಾಕ್ಬಿಡ್ತಾನೆ. ಅವ್ನು ಗೊತ್ತಲ್ಲ ಹುಚ್ಚ ನನ್ನ ಮಗ ಅವನು ಅಂತ. ಇನ್ನೆಲ್ಲೋ ಅಕಸ್ಮಾತ್ ಗೊತ್ತಾದರೂ ಇವನು ಹೋಗಿ ಹೊಡೆದ್ಬಿಡ್ತಾನೆ ಅಂತ ಅವನಿಗೆ ತಮ್ಮಯ್ಯಂಗೆ. ನಮ್ಮ ಮನೆಗಾದ್ರೂ ಬರಲ್ಲ, ತಮ್ಮಯ್ಯನ ಮನೆಗೆ ಬೇಡಪ್ಪ ಅಂದ್ಬಿಡ್ತಾನೆ, ಅಟ್ಲೀಸ್ಟ್ ಬದುಕೋತಾನೆ ಅಂತ ಆ ಕೆಲಸ ಮಾಡ್ತಾನೆ ಅವನು. ಇಂಥದ್ದೆಲ್ಲ ಇವನ ಕೆಲಸ. ಎಲ್ಲ ಕಿತಾಪತಿ ಮಾಡೋದು ನನ್ನ ಮಕ್ಕಳುಗಳು, ತನ್ ಇವನಿಗಲ್ಲಿ ರೇಗಿಸೋದು. ಹಿಂಗೆ ಒಂದೊಂದೇ ಕೌಂಟ್ರುಗಳು ಇವನನ್ನು ಭಾಳ ಇದಕ್ಕೆ ತೊಗೊಂಡೋಗ್ಬಿಡ್ತವೆ. ಆಮೇಲೆ ಏನಾಗುತ್ತೆ, ಇವನಿಗೆ ನೆಕ್ಸ್ಟ್ 3ನೇ ದಿವಸಕ್ಕೆ ಏನಾಗುತ್ತೆ, ಇದ್ರ ಹತ್ರ ಯಾವುದು ಅಮರ್ ಬಾರ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡಿರ್ತಾನೆ. ಅಮರ್ ಬಾರ್ ಅಂದರೆ ಇಲ್ಲಿ ಅಲ್ಲೇ ತಿಮ್ಮೇನಹಳ್ಳಿನಲ್ಲೇ ಅಮರ್ ಬಾರ್ ಹತ್ರ ಗೊತ್ತಾಗ್ಬಿಡುತ್ತೆ ಯಾರು ಇವನು. ಮರ್ಯಾದೆಯಿಂದ ಮನೇಲಿ ಕಾಲು ಮುಕ್ಕೊಂಡು ಒಳಗಿರ್ಬೇಕಾ ಬೇಡವಾ? ಈ ನನ್ನ ಮಗ ಏನು ಮಾಡಿದ್ದಾನೆ, ಮತ್ತು ಹಿಂದ್ಗಡೆ ಒಂದು ಗಾಡಿ ತರಿಸ್ಕೊಂಡು ಮೆತ್ಗೆ ಹಿಂದ್ಗಡೆ ಹೋಗಿ ಏನು ಚೂರು ಹಾಕೊಬಂದ್ಬಿಡೋಣ ಅಂತ ಹೋಗಿ ಅಲ್ಲಿ ಹೋಗ್ಬಿಟ್ಟವನೆ. ಅಲ್ಲಿ ಹೋದ ತಕ್ಷಣ ನೀವು ನೋಡ್ತಾನೆ, ಕಾಲು ಮುರಿದೋಗಿತ್ತಲ್ಲ, ಕೈ ಮುಗ್ದ, ಅವ್ನು ನಮ್ಮ ಚೆನ್ನಾಗಿ ಇಕ್ಬಿಟ್ಟ. ಅವನು ಯಾರು? ಗೋವಿಂದ ಬಂದಿದ್ದ ತಲೆ ಮೇಲೆ ಕಲ್ಲಾಕ್ತಿ ಎತ್ತಾಕ್ಬಿಡ್ತೀನಿ ಅಂತ ಅವ್ರು ಅಷ್ಟೊತ್ತು ಹುಡುಗರುಗಳೆಲ್ಲ ಹೋಗಿ ಹಿಡ್ಕೊಳ್ತಾರೆ. ನಮ್ಮನ್ನು ಕಾಲು ಮುರ್ಕೊಂಡಿದ್ದೀಯ ಅಂತ ಬಿಟ್ಟಿದ್ದೀನಿ, ನಮ್ಮನ್ನು ನಿಂಗೆ ತಲೆ ಎತ್ತಿ ನನ್ನ ಹೆಸರು ಹೇಳಿದ್ರೆ ಹೊಡಿತೀಯ ನೀನು. ಅಲ್ಲಿ ಚೆನ್ನಾಗಿ ಅವ್ನಿಗೊಂದು ರಿಪೇರಿ ಮಾಡಿ ಬಂದ್ಬಿಡ್ತಾನೆ.
ಆವಾಗ ಇದು ಇಮಿಡಿಯೇಟಾಗಿ ಇವನು ತಮ್ಮ ಹಿಂಗೆ ಗೊತ್ತಾಗ್ತಿದೆ, ಓಡ್ ಬಂದು ಎತ್ತಾಕೊಂಡೋಗ್ಬಿಟ್ಟು ಮತ್ತೆ ಮನೇಲಿ ಇಟ್ಕೋತೇನೆ. ನಮ್ಮ ನೀನು ನಮಗೆ ತಲೆಗೆ ತೆಗೆದುಬಿಡ್ತೀಯ, ನೀನು ನನಗೂ ಅವನಿಗೂ ಮಧ್ಯೆ ತಂದಿಡ್ತೀಯ, ನೀನು ನನ್ನ ಮಕ್ಕಳ ನೀವು ನೋಡಪ್ಪ, ನಾನು ಇದು ಲಾಸ್ಟ್ ಒನ್ ಹಿಂಗೆಲ್ಲ ಮಾಡಿದ್ರೆ ನಾನು ನಿಮ್ಮನ್ನು ಕಂಟಿನ್ಯೂ ಮಾಡೋದಿಲ್ಲ, ಕಷ್ಟ ಆಗ್ಬಿಡ್ತದೆ ನನಗೆ. ನೀವೇ ಹಿಂಗೆ ಹೊಡೆದಾಡ್ಕೊಂಡು ನಿಂತ್ಕೊಂಡ್ರೆ ರಾಮಾಯಣ ಈಗಾಗಲೇ ಊರವರೆಲ್ಲ ಮಾತಾಡ್ತಾರೆ, ಎಲ್ಲ ಟೀಮ್ನವರೆಲ್ಲ ಈಗಾಗಲೇ ಗೋವಿಂದ ತಮ್ಮಯ್ಯನ ಹುಡುಗರುಗಳಿಗೆಲ್ಲ ಹೊಡಿತಾ ಇದ್ದಾನಂತೆ ಅನ್ನುವಂಥದ್ದು ಆಗಲೇ ಪ್ರಚಾರ ಮಾಡ್ತಾವ್ರೆ. ನಮ್ಮ ಗತಿ ಏನಾಗ್ಬೇಕು, ನನ್ನ ಮಕ್ಕಳು ಬೇರೆಯವರೆಲ್ಲ ನಮಗೆ ಕಾಯ್ಕೊಂಡವ್ರೆ ತುಂಬ ಜನ ಅಂತೇಳಿ ಇವ್ನು ಭಾಳ ಬೇಜಾರಾಗ್ಬಿಡ್ತದೆ ತಮ್ಮಯ್ಯಂಗೆ. ಒಂದು ರಿಪೇರಿ ಮಾಡಿದ್ರೆ ಸಾಕು ಇನ್ನೊಂದು ಕಿತ್ಕೊಂಡು ಹೋಗ್ಬಿಡ್ತದೆ, ಇನ್ನೊಂದು ತೊಗೊಬಂದು ರಿಪೇರಿ ಮಾಡಿದ್ರೆ ಸಾಕು ಇನ್ನೊಂದು ಕಡೆ ಹೋಗಿ ಗಲಾಟೆ ಮಾಡ್ಕೊಬಿಡ್ತಾರೆ. ಈಗ ಗಲಾಟೆಗಳ ಮಧ್ಯೆ ನಡ್ಕೊಂಡು ಮಧ್ಯದಲ್ಲಿ ಇವ್ರಿಗೆ ಭಾಳ ಸಿಕ್ಕಾಬಟ್ಟೆ ಅವ್ರ ಮಧ್ಯದಲ್ಲಿ ವೈರತ್ವಗಳು ಬೆಳ್ಕೊಳ್ಳೋಕೆ ಶುರುವಾಗ್ಬಿಡ್ತದೆ. ಭಾಳ ಯಾವ ಮಟ್ಟಕ್ಕೆ ವೈರತ್ವ ಬೆಳ್ಕೊಳ್ತದೆ ಅಂತ ಅಂದರೆ, ಹರಿ ಅಲ್ಲಿ ಒಂದು ಬಸವ ಅಂತ ಇರ್ತಾನೆ ಕಾಮಾಕ್ಷಿ ಪಾಳ್ಯದಲ್ಲಿ, ಅಲ್ಲಿ ಇದು ಮಗ್ಗಗಳು ಜಾಸ್ತಿ ಇದ್ದವು. ಅಲ್ಲೋಗ ಬಸವನ ಹತ್ರ ಕೆಲವಷ್ಟು ಬೇರೆ ಬೇರೆ ಹುಡುಗರುಗಳೆಲ್ಲ ಇರ್ತಾರೆ. ಬಸವನ ಹತ್ರ ಸುಮಾರು ಜನ ಇವ್ನು ಬೇಕಾಗಿರ್ತಕ್ಕಂಥವ್ರು ಕಾಮಾಕ್ಷಿ ಪಾಳ್ಯದಲ್ಲಿರ್ತಕ್ಕಂಥ ಟ್ರೂಪ್ಗಳು. ಅಲ್ಲೋಗ ಅವಲ್ಲಿಗೆ ಹೋಗ್ತಾನೆ. ಅಲ್ಲೋದಾಗ ಅವ್ರು ಹೇಳ್ತಾರೆ, ಏನೋ ಒಂದು ಸರಿಯಾಗಿ ಇಕ್ಕದಂತೆ ಬಸವ, ಈಗ ಗೋವಿಂದ ಯಾಕೆ ಬೇಕಿದೆಲ್ಲ ನಿನಗೆ, ನಮ್ಮನ್ನು ಗೊತ್ತಲ್ಲ, ಅವ್ನು ಕೂದ್ರೆ ಕೆಳಗೆ ಮೇಲೆ ಎಲ್ಲ ಕೂದಾಕ್ಬಿಡ್ತಾನೆ, ಅವನು ಗೊತ್ತಾಯ್ತಲ್ಲ ಯಾಕೆ ಬೇಕು ಹಾಗೆ ಹೀಗೆ. ಅವನೇನು ಅಂದ್ಬಿಡ್ತಾನೆ, ನನ್ನ ಮಗ ನಮಗೂ ಗೊತ್ತು, ನಾವು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ, ನಾವೂ ಅವ್ನು ನೋಡ್ಕೊಂಡಿರೋ ಒಂದು 15 ದಿವಸದಲ್ಲಿ ನೋಡ್ಕೊಂಡಿರಿ ನೀವು, ನಾವು ತೋರಿಸ್ತೀವಿ ನಾವು ಯಾರು ಅಂತ ಹೇಳ್ಬಿಟ್ಟು ಅಂತ ಈ ನನ್ನ ಮಗ ಇರ್ನಾರ್ದೆ ಸುಮ್ಮನೆ ಹೇಳ್ಬಿಡ್ತಾರೆ ಹರಿ. ಸೊ ಹಂಗಂದ್ರೆ ನಾವು ಪ್ಲಾನ್ ಮಾಡ್ತಾ ಇದೀವಿ, ಗೋವಿಂದನೇ ಎತ್ತಕ್ಕೆ ಪ್ಲಾನ್ ಮಾಡ್ತಾ ಅನ್ನೋ ಥರ ಬಂದ್ಬಿಡುತ್ತೆ, ಹೇಳ್ಬಿಡ್ತಾನೆ. ಅದು ಇವನಿಗೆ ಆ ವಿಚಾರ ಅಲ್ಲಿಂದ ಟಕ್ಕಂತ ಅವ್ನಿಗೆ ಗೊತ್ತಾಗ್ಬಿಡ್ತದೆ ಗೋವಿಂದನಿಗೆ. ಯಾವ ಮಟ್ಟಕ್ಕೆ ಅವನು ಅಫೆನ್ಸಿವ್ ಆಗಿಬಿಡ್ತಾನೆ ಅವನು ಅಂತಂದರೆ, ಡಿಫೆನ್ಸ್ ಅಲ್ಲ ಅವನು. ನನ್ನನ್ನು ಎತ್ತಕ್ಕೆ ನನ್ನ ಮಕ್ಕಳ ನನ್ನ ಹತ್ರ ತಿಂದಿರುವಂಥ ಇಂಜಿಲ್ ನಾಯಿಗಳ ನನ್ನ ಮಕ್ಕಳ ನೀವುಗಳು, ಕೊನೆಗೆ ಈ ಗೋವಿಂದ ಅವನು ನೆರಳು ಬೀಳದಿರೋ ಥರ ಓಡಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಮಟ್ಟಕ್ಕೆ ಇವ್ರ ಮಧ್ಯಗಳಲ್ಲಿ ವೈರತ್ವಗಳು ನಡ್ಕೊಂಡು ಸಿಕ್ಕಾಬಟ್ಟೆ ವೈರತ್ವಗಳು ನಡ್ಕೊಂಡು ಹೋಗ್ತಾ ಇರ್ತದೆ. ಆಮೇಲೆ ಒಂದು ದಿವಸ ಇನ್ನೊಂದು ಗಲಾಟೆ ಆಗಿಬಿಡ್ತದೆ ಅಲ್ಲಿ. ಯಾರ್ದು ಈ ಒಂದು ಹುಡುಗ ಹುಡುಗಿ ಓಡೋಗ್ಬಿಟ್ಟಿರ್ತಾರೆ ಅಲ್ಲಿ. ಆ ಹುಡುಗ ಇವನು ತಮ್ಮಯ್ಯನ ಕಡೆ, ಹುಡುಗಿ ಬಂದು ಗೋವಿಂದನ ಕಡೆ. ಅವರಿಬ್ಬರುಗಳು ಬಂದು ಅವ್ರ ಹತ್ರ ಹೇಳ್ಕೊಂಡಿರ್ತಾರೆ, ಹಿಂಗೆ ಹೊಡ್ಕೊಟ್ಟೋಗಿದ್ದಾನೆ, ಈಗ 17 ವರ್ಷ ನನ್ನ ಮಗಳಿಗೆ, ಈಗ ಏನೂ ಕೆಲಸ ಮಾಡಲ್ಲ, ಲೋಫರ್ ಅವನು ಕಾಲೇಜ್ಗೆ ಹೋಗ್ತಿದ್ದ ಅಂತ ಹೋಗ್ಬಿಟ್ಟು SLC ಫೇಲ್ ಆದಮೇಲೆ ಅವನು ಎಲ್ಲೂ ಹೋಗ್ತಾ ಇಲ್ಲ. ಅವರು ಇದನ್ನು ಮಾಡ್ತಾರೆ, ಅವ್ರ ತಂದೆ ತಾಯಿ ಮಗುಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ ಕಾಮಾಕ್ಷಿ ಪಾಳ್ಯದಲ್ಲಿ. ಅದು ಬಿಟ್ಟರೆ ಏನೂ ಇಲ್ಲ. ನಾವೇನು ಮಾಡೋದು ನೋಡಿ, ಈಗ ನಮ್ಮ ಹುಡುಗಿಗೆ ಇವ್ರೊಂದು ಸ್ವಲ್ಪ ಹುಡುಗಿ ಕಡೆಯವರು ಒಂದು ಸ್ವಲ್ಪ ಚೆನ್ನಾಗಿ ಸ್ಥಿತಿವಂತರು, ಇವರು ಚೆನ್ನಾಗಿರ್ತಾರೆ. ಹೆಂಗೆ ಎಡವಟ್ಟಾಗ್ಬಿಡ್ತಾಳಲ್ಲ ಅವಳು ಅಂತ ಹೇಳ್ಬಿಟ್ಟಿದ್ದೆ. ಯಾವಾಗ ಹೌದಾ ಯಾರವನು, ಆಮೇಲೆ ಏನಾಗುತ್ತೆ ಇವನು ಬಂದಿರ್ತಾರಲ್ಲ, ಯಾರು ಹುಡುಗನ ಕಡೆ ಈ ಕಡೆ, ಹುಡುಗಿ ಕಡೆ ಗೋವಿಂದನ ಕಡೆ ಹೋಗ್ಬಿಡ್ತಾರೆ. ಆಮೇಲೆ ಇದು ಗೊತ್ತಾಗ್ತದೆ ಇಬ್ರಿಗೂ. ಕರೆಸ್ಬಿಟ್ಟಾದ್ಮೇಲೆ ನೋಡ್ರೋ ಹಿಂಗಿದೆ, ಏನಾದರೂ ಮಾಡಿ ಇದನ್ನ ಪತ್ತೆ ಮಾಡಿ ನೀವು ಇದು ಮಾಡಿ, ಹಿಂಗೆಲ್ಲ ನೋಡಿ ಹಿಂಗೆಲ್ಲ ಆಗಿದೆ, ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ಅಂತ. ಇದು ಗೊತ್ತಾದ ತಕ್ಷಣ ಏನ್ಬಿಡ್ತಾನೆ, ಈ ಎರಿ ನನ್ನ ಮಗ ಇವ್ನು ಗೊತ್ತಿಲ್ದಂಗೆ ಗೋವಿಂದನ್ ಗೊತ್ತಿಲ್ದಂಗೆ ಹುಡುಗನಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸಿಕ್ಸೋದೇ ಇಲ್ಲ ಇವ್ರನ್ನ ಕರ್ಕೊಂಡೋಗ್ಬಿಟ್ಟಿದೆ. ಅದೇ ನಾನು ಹೇಳ್ದಲ್ಲ ನಿಮ್ಗೆ ಸರಿ ಏರ್ಕಾಡು ತೊಗೊಂಡೋಗಿ ನನ್ನ ಮಗ ಅಲ್ಲಿ ಬಚ್ಚಿಟ್ಬಿಡ್ತಾನೆ ಇವ್ರನ್ನ. ಹುಡುಗ ಹುಡುಗಿ ಇಬ್ಬರನ್ನ ಇವ್ರಾಗ ತಪ್ಪಿಸ್ಕೊಂಡಿದ್ರು ನೋಡಿ, ಅಲ್ಲಿಗೆ ತಗೊಂಡೋಗ್ಬಿಟ್ಟು ಇಟ್ಬಿಡ್ತಾನೆ. ಅಲ್ಲಿ ಯಾವುದೋ ಎಸ್ಟೇಟ್ ಅಂತ ಅದು ಮೇಲ್ಗಡೆ, ಆ ಎಸ್ಟೇಟಲ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಡಿ ನೀವು, ಯಾರಿಗೂ ಗೊತ್ತಾಗಬಾರ್ದು, ನೀವು ಅಲ್ಲಿ ಇದ್ಬಿಡಿ ಅಂತ ನಮ್ಮ ಮಕ್ಕಳು ಬಿಟ್ಬಿಡ್ತಾರೆ. ಕೊನೆಗೆ ಇದು ಹುಡುಕಿ ಸಾಕಾದ್ಮೇಲೆ ಭಾಳ ಇದಾಗ್ತದಲ್ಲ, ಆ ಹುಡುಗಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಿಬಿಟ್ಟಿದೆ ತುಂಬ, ಭಾಳ ಜಾಸ್ತಿ. ಏನೆಲ್ಲ ಹಿಂಗಾಗೋಯ್ತಲ್ಲ ಪರಿಸ್ಥಿತಿ, ಇದು ಈ ಥರ ಅಂತ ಅವ್ರ ಮನೆಯವ್ರಿಗೂ ಇದಾಗೋಯ್ತು ಎಲ್ಲ. ಆಮೇಲೆ ಅದು ಹೆಂಗೋ ಏನೋ ಇನ್ಫಾರ್ಮೇಷನ್, ಆ ಹುಡುಗಿ ಏನೋ ಒಂಚೂರು ಸ್ವಲ್ಪ ತಾಯಿದು ಏನೇ ಆಗಲಿ ಬಂದ್ಬಿಡುತ್ತಲ್ಲ, ಸ್ವಲ್ಪ ದಿವಸ ಆದಮೇಲೆ ಒಂದು 3 ತಿಂಗಳು ಆಗೋಗ್ಬಿಟ್ಟಿದೆ. ಅವಾಗ ಒಂದು ಇನ್ಫಾರ್ಮೇಷನ್ ಗೊತ್ತಾಗದೆ ಅಲ್ಲಿದ್ದಾರೆ ಏನ್ಬಿಟ್ಟು ಅಂತ. ಕೊನೆಗೆ ಇವ್ರೇನು ಮಾಡಿದ್ದಾರೆ, 3 ಮಂತ್ಸ್ವರೆಗೂ ಗೊತ್ತೇ ಇಲ್ಲ, ಹೇಳ್ಬಿಟ್ಟಿದ್ದಾರೆ ನೀವು ಇಲ್ಲೇನಾರು ಬಂದರೆ ಒಡಸಾಯಿಸ್ಬಿಡ್ತಾರೆ, ನೀವು ಅಲ್ಲೇ ಇದ್ಬಿಡಿ, ನಾವು ಹೇಳುವರೆಗೂ ಅಂತ ಅಂದ್ಬಿಟ್ಟು ಅಂತ. ಅದಾದಮೇಲೆ ಇಮಿಡಿಯೇಟ್ ಈ ವಿಚಾರ ಆ ಹುಡುಗಿ ಕಡೆ ಅವ್ರಿಗೆ ಗೊತ್ತಾಗಿ ಅಲ್ಲಿಗೆ ಅದು ಏನಾಗಿದೆ, ಈ ಹರೀಶ ಸಂಬಂಧಿಕರು ಅನ್ನೋದು ಗೋವಿಂದನ್ ಗೊತ್ತಾಗ್ಬಿಡ್ತು. ಹರಿ ಸಂಬಂಧಿಕರು ಇವನೇ ತಗೊಂಡೋಗಿ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾನೆ ಅಂದರೆ ಇದರಲ್ಲಿ ತಮ್ಮಯ್ಯನ ಕೈವಾಡನೂ ಇದೆ. ಈ ತಮ್ಮಯ್ಯಂಗೆ ಗೊತ್ತೇ ಇಲ್ಲ, ಹುಡುಕಿ ಮಾಡಿ ಇದು ಅಂತ ಹೇಳಿದ್ರೆ ಈ ನನ್ನ ಮಕ್ಕಳು ತೊಗೊಂಡೋಗ್ಬಿಟ್ಟಿದ್ದೆ, ಬಚ್ಚಿಟ್ಬಿಟ್ರು ತೊಗೊಂಡೋಗ್ಬಿಟ್ಟು ಅಲ್ಲಿ. ಯಾಕೆ ಅಂತಂದರೆ ಈ ಗೋವಿಂದನ ಅಗೆ ಮೇಲೆ. ಆಮೇಲೆ ಇದು ಹಿಂಗೆ ಒಂದು ಇನ್ಸಿಡೆಂಟು, ಹೀಗೆ ಹಲವಾರು ಇನ್ಸಿಡೆಂಟ್ಗಳು ಇವರು ಇದನ್ನು ಭಾಳ
ಮಾಡಿಬಿಡ್ತವೆ. ಅಷ್ಟೊತ್ತಿಗೆ ಏನಾಗುತ್ತೆ, ನನ್ನ ಮಗನಿಗೆ ಏನಾದರೂ ಮಾಡಿ ಇವ್ನಿಗೆ ಅರಿನ ಹೊಡಿಲೇಬೇಕು. ಅಷ್ಟೊತ್ತಿಗೆ ಬೇರೆ ಆಗಿಬಿಡ್ತಾರೆ ಇವರು. ತಮ್ಮಯ್ಯ ಏನು ಮಾಡಿಬಿಡ್ತಾನೆ, ಮೇಲ್ಗಡೆ ಅವ್ರ ಮನೆ ಇರ್ತದೆ, ಒಂದು ಫ್ಲೋರ್ ಮಿಲ್ ಇದೆ. ಮೊದಲು ಫ್ಲೋರ್ ಮಿಲ್ಲು ಒಂದು 4 ಫ್ಲೋರು ಏನೋ ಕಟ್ಟಿದ್ರು, 3 ಫ್ಲೋರ್. ಅದ್ರ ಮೇಲ್ಗಡೆ ಉಳ್ಕೊಬಿಟ್ಟು ಕೆಳಗಡೆ ಗ್ರೌಂಡಲ್ಲಿ ಒಂದು ಫ್ಲೋರ್ ಮಿಲ್ ಎಲ್ಲ ಇರ್ತದೆ, ಅದು ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ. ಆ ಗೋವಿಂದನ ಮನೆ ರೋಡ್ ಇತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ಯಾವ ಏರಿಯಾದಲ್ಲಿ ಮುಂಚೆ ಸೇಮ್ ತಿಮ್ಮೇನಹಳ್ಳಿನಲ್ಲೇ ಒಂದು 100 ಮೀಟ್ರ್ ದೂರ ಬಂದ್ಬಿಡ್ತಾರೆ ಈ ಕಡೆ. ಅವಾಗ ಏನಾಗುತ್ತೆ, ಈ ಕಡೆ ಯಾರ್ಯಾರು ಹುಡುಗರುಗಳು, ಆ ಕಡೆ ಯಾರ್ಯಾರು ಹುಡುಗರುಗಳು ಅಂತ ಕರೆಕ್ಟಾಗಿ ಹೇಳೋಕ್ಕೆ ಪ್ರಾರಂಭ, ಒಂದು ಗ್ಯಾಂಗ್ಗಳು ಡಿವೈಡ್ ಆದಂಗೆ ಆಗ್ಬಿಡ್ತದೆ. ಸೊ ಮುಂಚೆ ಏರಿಯಾದಲ್ಲಿ ಒಂದೇ ಕಡೆ ಇದ್ರಲ್ಲ, ಹಿಂಗಾಗಿ ಹುಡುಗರು ಬಂದ್ರು ಕೂಡ ಯಾರು ಯಾವ ಕಡೆ ಅಂತ ಗೊತ್ತಾಗ್ತಿರಲಿಲ್ಲ. ಈಗ ಸಪ್ರೇಟ್ ಆಗ್ಬಿಟ್ರು. ಈಗ ಇವನ್ ಕಡೆಯವ್ರು ಯಾರು ಬರ್ತಾರೆ, ಇವನು ಯಾರು, ಇವ್ರ ಕಡೆಯವ್ರು ಯಾರು ಒಂದು ಕಡೆ ಅಲ್ಲೆಲ್ಲೇ ಇರ್ತಾರೆ. ಇವ್ರು ಬಂದರೆ ಅಲ್ಲಿ ಬಂದು ಕೂತ್ಕೊಂಡ್ರೆ ಫ್ಲೋರ್ ಮಿಲ್ಲು, ಮತ್ತು ಆ ಕಡೆ ಸೈಡು ಆ ಮೇಲ್ಗಡೆಗೆ ಇದ್ರ ಹತ್ರಕ್ಕೆ ದಾಸಹಳ್ಳಿ ಕಡೆಗೆ ಇವ್ರು ಹೊಟ್ಟೋಗ್ಬಿಡ್ತಾರೆ. ಇವ್ರು ಈ ಕಡೆ ಕೆಳಗಡೆ ಇದ್ದವರೆಲ್ಲ ಈ ಕಡೆ ಅಮರ್ ಪಾರ್ಕ್ ಮತ್ತು ಈ ಕಡೆ ಕೆಳಗಡೆ ಅವ್ರದ್ದೊಂದು ಕಬಡ್ಡಿ ಗ್ರೌಂಡ್ ಬರ್ತದಲ್ಲ, ಅಲ್ಲಿ ಕೂತ್ಕೊಳ್ಳೋಕೆ ಇದು ಮಾಡಿಬಿಡ್ತಾರೆ. ಅಂದರೆ ಆಲ್ಮೋಸ್ಟ್ ಇವರು ಸಪ್ರೇಟ್ ಆಗಿಬಿಡ್ತಾರೆ. ಸಪ್ರೇಟ್ ಆಗೋಯ್ತಾರೆ. ಮೆಂಟಲಿ ಸಪ್ರೇಟ್ ಆಗಿದ್ರು, ಈಗ ಫಿಸಿಕಲಿ ಸಪ್ರೇಟ್ ಆಗ್ತಾ ಇದ್ದಾರೆ. ಫಿಸಿಕಲಿ ಸಪ್ರೇಟ್ ಆಗಿಬಿಟ್ರು. ಸಪ್ರೇಟ್ ಆಗಿ ಏನಾಗೋಯ್ತು, ಅದೇ ಅಲ್ಲಿ ಹುಡುಗಿ ಇದೆಲ್ಲ ಗೊತ್ತಾಗಿ ಕರ್ಕೊಬಂದೆಲ್ಲ ಆದಮೇಲೆ ಚೆನ್ನಾಗಿ ಬೈದು ಎಲ್ಲ ಮಾಡಿ, ಆಮೇಲೆ ಹೋಗಿ ಇವ್ನು ಕರ್ಕೊಂಡೋಗಿ, ಈ ನನ್ನ ಮಗನೇ ಮಾಡಿರೋದು ನೋಡು, ಕರ್ಕೊಂಡೋಗಿ ಅವನು ಮನೆಯಲ್ಲಿ ಇಷ್ಟು ದಿವಸ ಮಾಡಿದ್ದಾನೆ, ಇವ್ನು ನಮ್ಮ ತಲೆಗೆ ತತ್ತಾನೆ ಅಂತೇಳಿ. ಮತ್ತೆ ಇವರಿಬ್ಬರು ಅಂದರೆ ತಮ್ಮಯ್ಯ ಮತ್ತು ಗೋವಿಂದನ ಮಧ್ಯೆ ಇನ್ನೂ ಏನೂ ಇಲ್ಲ ಜಾಸ್ತಿ. ಓಕೆ. ಬಟ್ ಈಗ ಇವ್ರು ಕೆಳಗಡೆಯವರು ಪ್ಲ್ಯಾನ್ ಮಾಡಿರುವಂಥದ್ದು ಅವ್ನಿಗೆ ಗೊತ್ತಾಯಿತು. ಅಲ್ಲಿ ಆ ಹುಡುಗ ಬಸವ ಅಂತ ಹೋಗಿ ಅವನು ಮುಂದೆ ಹೇಳಿರ್ತಾನಲ್ಲ ಕಾಮಾಕ್ಷಿ ಪಾಳ್ಯದ ಹತ್ರ, ಆ ವಿಚಾರವೂ ಇವ್ನಿಗೆ ಗೊತ್ತಾಯಿತು. ಇವಾಗ ಇವನು ಅಲರ್ಟ್ ಆಗ್ಬಿಟ್ಟ. ಓಹೋ, ಈ ನನ್ನ ಮಕ್ಕಳು ಅಷ್ಟು ಸುಲಭಕ್ಕೆ ಇವ್ರು ಬಿಡೋರಲ್ಲ, ಇವರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡೋಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಇಬ್ಬರು ಇವನು ಹುಡುಗರುಗಳು ನಂಬಲ್ಲ, ಇವ್ರು ನಂಬಲ್ಲ. ಹೀಗೆ ವೈರತ್ವಗಳು ಬೆಳ್ಕೊಂಡು ಹೋಗೋಕ್ಕೆ ಭಾಳ ದೊಡ್ಡ ಮಧ್ಯದಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಓಕೆ. ಸೊ ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡಿದೆ, ಈಗ ಮತ್ತೆ ಸ್ಫೋಟ ಆಗಕ್ಕೆ ಮತ್ತೊಂದು ಇನ್ಸಿಡೆಂಟ್ ಕಾಯ್ತಾ ಇದೆ. ಹೌದು ಅಲ್ವಾ ಸರ್? ಬಹುಶಃ ಮುಂದಿನ ಎಪಿಸೋಡಲ್ಲಿ ಅದನ್ನ ಹೇಳ್ತೀರ ಅಂತ ಅನ್ಸುತ್ತೆ ನೀವು. ಸೊ ಯಾವಾಗಲೂ ಸ್ನೋಬಾಲ್ ಎಫೆಕ್ಟ್ ಅಂತಾರೆ ಸರ್ ಇದಕ್ಕೆ. ಅಂದರೆ ಒಂದು ಸ್ನೋ ಉಂಡೆ ಹಿಂಗೆ ಉರುಳಕ್ಕೆ ಶುರು ಮಾಡಿದರೆ ಚಿಕ್ಕದೇ ಇರ್ತದೋ, ಬಟ್ ಉರುಳ್ತಾ ದೊಡ್ಡದಾಗಿ ಏನೇನು ಇರ್ತದೋ ಬೆಟ್ಟನೇ ಕೆಳಗಡೆ ಜಾರಿಸ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ಒಬ್ಬಿಬ್ಬರ ಮಧ್ಯೆ ಏನೋ ಒಂದು ಇನ್ನೂ ಭಿನ್ನಾಭಿಪ್ರಾಯ ಶುರು ಆದಾಗ ಅದನ್ನ ಎದುರುಗಡೆ ಕೂತ್ಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳದೇ ಇದ್ದರೆ ಅದು ಹಾಗೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇನ್ನೊಂದು ಏನೋ ಆಗುತ್ತೆ, ಇನ್ನೊಂದು ಏನೋ ಮಾಡಿದಾಗ ನೋಡಿ ಅದ್ರ ಸಲುವಾಗಿ ಹಿಂಗೆ ಮಾಡಿದ್ದು ಅಂತ ಇವನಿಗೆ ಅನಿಸುತ್ತೆ, ಅವನಿಗೆ ಅನಿಸುತ್ತೆ. ಗಂಡ ಹೆಂಡತಿ ಮಧ್ಯೆನೂ ಆಗುತ್ತೆ ಸರ್ ಇದು. ಆಗುತ್ತೆ. ಚಿಕ್ಕದಾಗಿ ಸಣ್ಣ ವಿಚಾರಕ್ಕೆ ಜಗಳ ಆಗುತ್ತೆ, ಸಣ್ಣದಾಗಿ ಏನೋ ಜಗಳ ಶುರು ಆಗಿರುತ್ತೆ, ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೇಳ್ತಿರ್ಬೇಕಾದ್ರೆ ಸರ್ ನಂಗೆ ಒಂದು ಇನ್ಸಿಡೆಂಟ್ ಬಂತು. ನಾವು ಬೀದರಲ್ಲಿದ್ದಾಗ PUC ಓದ್ತಿದ್ದೆ ಸರ್ ನಾನು. ಒಬ್ಬ ವಿದ್ಯೆ, ಅವನು ಮೇಷ್ಟ್ರ ಮಗ. ಅವನು ಈ ಥರ ಒಂಥರ ರೌಡಿ ಎಲಿಮೆಂಟ್ ಥರನೇ ಅವನು ಬಿಹೇವ್ ಮಾಡ್ತಿದ್ದ. ನೀವು ಹೇಳಿದ್ದು ಗೋವಿಂದನ ಕ್ಯಾರೆಕ್ಟರ್ ನೆನಪಂತು. ಅಂದರೆ ಅವನು ಒಂದು ಅಲ್ಲಿ ಆಟೋ ಅಲ್ಲ, ರಿಕ್ಷಾ ಓಡಿಸ್ತಾ ಇದ್ದ ಅವನು. ಅವನಿಗೆ ಏನೋ ಆಗಿ ಇವನು ಅವನಿಗೆ ಹೊಡೆದು ಅವನಿಗೆ ಮುಖ ಮೂತಿನ ಮೆದುರುಗಡೆನೇ ಹೊಡೆದ ಫಸ್ಟು. ಹೊಡೆದ ಮೇಲೆ ಅವನು ಅಲ್ಲೇ ಕೂತ್ಕೊಂಡಿದ್ದ, ಹೊಡೆಸ್ಕೊಂಡು ಹೋಗಲಿಲ್ಲ ಅವನಿಗೆ, ಎದಕ್ಕೂ ಹೊಡೆದ. ಆಮೇಲೆ ಉಪ್ಪಿಟ್ಟು ಆರ್ಡ್ರ್ ಮಾಡ್ದ ಅವನಿಗೆ, ಉಪ್ಪಿಟ್ಟೆಲ್ಲ ಕೊಡಿಸಿ ಅವನಿಗೆ, ಆಮೇಲೆ ಕಾಫಿ ಕೊಡಿಸಿ ಅವನಿಗೆ ಹೊಡೆದು, ಆಮೇಲೆ ಅವನನ್ನು ಇವನ ಕಡೆ ಮಾಡ್ಕೊಂಡ. ಅಂದರೆ ಅವನು ಹೊಡೆಸ್ಕೊಂಡ ಫಸ್ಟು, ಆಮೇಲೆ ಹೋಗುವಾಗ ಇವನ ಪರವಾಗೆ ಹೋಗ್ಬೇಕು ಅವನು, ಹಂಗೆ ಮಾಡ್ದ. ಈ ಏನೇನೆಲ್ಲ ಸ್ಟ್ರಾಟಜಿಗಳಂತ ನಂಗೆ ಗೊತ್ತಿಲ್ಲ. ಹೊಡೆದು ಅವನಿಗೆ ಉಪ್ಪಿಟ್ಟು ತಿನ್ನಿಸಿ ಕಾಫಿ ಕುಡಿಸಿ ಟೀ ಕುಡಿಸಿ ಕಳಿಸಿದ್ದು ನೆನಪು ಬಂತು. ಸೊ ಆಮೇಲೆ ಏನಾಯ್ತು ಗೊತ್ತಿಲ್ಲ ನನಗೆ. ಸೊ ನಮ್ಮ ಕಣ್ಣೆದುರುಗಡೆ ನಡೆದಿರುವಂಥ ಒಂದಷ್ಟು ಇನ್ಸಿಡೆಂಟ್ಗಳು ನೆನಪಿಗೆ ಬರ್ತವೆ ಸರ್ ಹೇಳ್ತಿರ್ಬೇಕಾದ್ರೆ. ಬಟ್ ಮಾರೇನಹಳ್ಳಿ, ತಿಮ್ಮೇನಹಳ್ಳಿ, ಹೊಸಹಳ್ಳಿ ಈ ಏರಿಯಾಗಳಲ್ಲಿ ನಡೆದಿರುವಂಥ ಈ ಘಟನೆಗಳು ಮುಂದಿನ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸರ್ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂದಿನ ಭಾಗದಲ್ಲಿ ಈ ಇಬ್ಬರ ಮಧ್ಯೆ, ಗೋವಿಂದ ಮತ್ತು ತಮ್ಮಯ್ಯ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗಿದೆ, ಸೊ ಆಲ್ಮೋಸ್ಟ್ ಇಬ್ಬರ ಮಧ್ಯೆ ಏನೋ ಒಂದು ಆಗುತ್ತೆ ಅನ್ನೋ ಥರದ್ದು ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಸೊ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.